ಒಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ವಾಸ ಮಾಡುತ್ತಿದ್ದನು. ಅವನಿಗೆ ಹಣ ಹೆಚ್ಚು ಇರಲಿಲ್ಲ, ಆದರೆ ಅವನು ತುಂಬಾ ಒಳ್ಳೆಯ ಮನಸ್ಸಿನವನು. ಪ್ರತಿದಿನ ಬೆಳಗ್ಗೆ ಎದ್ದು ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಿದ್ದನು. ರಾಮಯ್ಯ ದೇವರಲ್ಲಿ ಅಪಾರ ನಂಬಿಕೆ ಇಟ್ಟುಕೊಂಡಿದ್ದನು. ದೇವರು ಯಾವಾಗಲೂ ನಮ್ಮನ್ನು ಕಾಪಾಡುತ್ತಾರೆ ಎಂದು ಅವನು ನಂಬುತ್ತಿದ್ದನು. ಒಂದು ದಿನ ಸಂಜೆ ಸಮಯದಲ್ಲಿ ರಾಮಯ್ಯನ ಮನೆಗೆ ಒಬ್ಬ ವೃದ್ಧ ಮಹಿಳೆ ಬಂದಳು. ಅವಳು ಬಹಳ ದಣಿದಿದ್ದಳು ಮತ್ತು ಹಸಿವಾಗಿದ್ದಳು. ಅವಳು ನಿಧಾನವಾಗಿ ಕೇಳಿದಳು, ಮಗನೇ, ನನಗೆ ಸ್ವಲ್ಪ ಆಹಾರ ಕೊಡುತ್ತೀಯಾ? ಆ ಸಮಯದಲ್ಲಿ ರಾಮಯ್ಯನ ಬಳಿ ಸ್ವಲ್ಪ ಅನ್ನ ಮಾತ್ರ ಇತ್ತು. ಆದರೆ ಅವನು ಒಂದು ಕ್ಷಣವೂ ಯೋಚಿಸದೆ ಸಂತೋಷದಿಂದ ಆ ಅನ್ನವನ್ನು ಆ ವೃದ್ಧ ಮಹಿಳೆಗೆ ಕೊಟ್ಟನು. ವೃದ್ಧ ಮಹಿಳೆ ಆಹಾರ ತಿಂದ ನಂತರ ರಾಮಯ್ಯನ ಕಡೆ ನೋಡಿ ನಗು ಮಾಡಿದರು. ಆ ಕ್ಷಣದಲ್ಲೇ ಒಂದು ಅದ್ಭುತ ನಡೆಯಿತು. ಆ ವೃದ್ಧ ಮಹಿಳೆ ವಾಸ್ತವವಾಗಿ ಲಕ್ಷ್ಮೀ ದೇವಿಯಾಗಿದ್ದರು. ರಾಮಯ್ಯನ ದಯೆ, ಒಳ್ಳೆಯ ಮನಸ್ಸು ಮತ್ತು ಭಕ್ತಿ ನೋಡಿ ಲಕ್ಷ್ಮೀ ದೇವಿ ತುಂಬಾ ಸಂತೋಷಪಟ್ಟಳು. ಅವಳು ರಾಮಯ್ಯನಿಗೆ ಆಶೀರ್ವಾದ ನೀಡಿ ಹೇಳಿದಳು, ರಾಮಯ್ಯ, ನೀನು ತುಂಬಾ ಒಳ್ಳೆಯ ಹೃದಯದವನು. ದೇವರಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೀಯಾ. ಇಂದಿನಿಂದ ನಿನ್ನ ಮನೆಗೆ ಸದಾ ಸುಖ, ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಆ ದಿನದಿಂದ ರಾಮಯ್ಯನ ಜೀವನ ನಿಧಾನವಾಗಿ ಬದಲಾಯಿತು. ಅವನ ಹೊಲದಲ್ಲಿ ಉತ್ತಮ ಬೆಳೆ ಬರುತ್ತಿತ್ತು. ಅವನ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ತುಂಬಿತು. ಆಗ ರಾಮಯ್ಯ ಒಂದು ಮಹತ್ವದ ಪಾಠ ಕಲಿತನು. ದೇವರಲ್ಲಿ ಭಕ್ತಿ ಇರಬೇಕು ಮತ್ತು ಇತರರಿಗೆ ಸಹಾಯ ಮಾಡುವ ಒಳ್ಳೆಯ ಮನಸ್ಸು ಇರಬೇಕು. ಹೀಗೆ ಮಾಡಿದರೆ ದೇವರು ಖಂಡಿತ ನಮ್ಮ ಮೇಲೆ ಆಶೀರ್ವಾದ ಮಾಡುತ್ತಾರೆ. ನಮಸ್ಕಾರ. ಇದೇ ಈ ಕಥೆಯ ಸಂದೇಶ. ಒಳ್ಳೆಯ ಮನಸ್ಸು ಮತ್ತು ಭಕ್ತಿ ಇದ್ದರೆ ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ.